ಬೆಂಗಳೂರಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾಗೆ ಬಿತ್ತು ಹೊಡೆತ. ಬೇಸಿಗೆಯಲ್ಲಿ ವಸೂಲಿ ಮಾಡೋ ಮಾಫಿಯಾಗೆ ಬಿಗ್ ಶಾಕ್ ಎದುರಾಗಿದೆ. ವಾಟರ್ ಟ್ಯಾಂಕರ್ ಮಾಫಿಯಾಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಡಬ್ಲ್ಯೂಎಸ್ಎಸ್ಪಿ. ಬೆಂಗಳೂರಿಗರ ದಾಹವನ್ನ ನೀಗಿಸೋದಕ್ಕೆ ಜಲಮಂಡಳಿ ಸರ್ವಸನ್ನದ್ಧವಾಗಿದೆ. ಸಂಚಾರಿ ಕಾವೇರಿ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಮನವಿ ಮಾಡಲಾಗಿದೆ. ದಿನದ 24 ಗಂಟೆಯೂ ಇರಲಿದೆ ಸಂಚಾರಿ ಕಾವೇರಿ ಟ್ಯಾಂಕರ್. ವಾಟರ್ ಟ್ಯಾಂಕರ್ಗೆ ಮನಸ್ಸಿಗೆ ಬಂದಂತೆ ದರ ಫಿಕ್ಸ್ ಮಾಡೋ ಹಾಗಿಲ್ಲ. ಹೆಚ್ಚು ಹಣ ವಸೂಲಿ ಮಾಡಿದ್ದು ಕಂಡು ಬಂದ್ರೆ ಕಠಿಣ ಕ್ರಮ ಆಗುತ್ತೆ. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಟ್ಯಾಂಕರ್ ಮಾಫಿಯಾಗೆ ಈ ಮೂಲಕ ಬ್ರೇಕ್ ಬಿದ್ದಿದೆ. ಬೇಸಿಗೆಯಲ್ಲಿ ವಸೂಲಿ ಮಾಡುವಂತಹ ಮಾಫಿಯಾಗೆ ಬಿಡಬ್ಲ್ಯೂಎಸ್ಎಸ್ಪಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬೆಂಗಳೂರಿಗರ ದಾಹ ನೀಗಿಸೋದಕ್ಕೆ ಜಲಮಂಡಳಿ ರೆಡಿಯಾಗಿದೆ. ಸಂಚಾರಿ ಕಾವೇರಿ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಮನವಿ ಮಾಡಲಾಗಿದೆ. ದಿನದ 24 ಗಂಟೆಯೂ ಕೂಡ ಸಂಚಾರಿ ಕಾವೇರಿ ಟ್ಯಾಂಕರ್ ಇರಲಿದೆ. ಈಗ ನಾನು ಆಗಲೇ ಹೇಳಿದ ಪ್ರಕಾರ ಬೆಂಗಳೂರು ಜಲಮಂಡಳಿ ವತಿಯಿಂದ ಈಗ ಸಂಚಾರಿ ಕಾವೇರಿ ಎಂಬ ಯೋಜನೆ ಜಾರಿ ಮಾಡಿದ್ದೇವೆ. ಅದರಿಂದ ಭಾಳಷ್ಟು ಜನರಿಗೆ ಈಗ ಗುಣಮಟ್ಟ ನೀರು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. BWS ವತಿಯಿಂದ ಕಾವೇರಿ ನೀರೇ ಸಿಗ್ತಾ ಇದೆ. ಹಾಗಾಗಿ ಜನರಿಗೆ ಆ ರೀತಿ ಏನೂ ಆತಂಕ ಬರೋದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮ್ಮ ನೀರೇ ಲಭ್ಯ ಇರುತ್ತೆ. ನಮ್ಮ ನೀರನ್ನು ಅವ್ರು ತೊಗೊಂಡಿದ್ರೆ ಅವ್ರಿಗೆ ಕಡಿಮೆ ಬೆಲೆಗೆ ಸಿಗುತ್ತದೆ. ಇದು ನಾವು ಮುಂಚೆನೇ ತುಂಬ ಹಿಂದೆಯೇ ಇದನ್ನು ಇನಾಗ್ರೇಟ್ ಮಾಡಿದೆ. ಇದು ಭಾಳ ಸಕ್ಸಸ್ ಆಗಿದೆ. ಇಲ್ಲಿವರೆಗೆ ಜಲಮಂಡಳಿಗೆ ಇದರಿಂದ 2 ಕೋಟಿಗಿಂತ ಹೆಚ್ಚು ಆದಾಯ ಬಂದಿದೆ. ಮುಂದೆ ಕೂಡ ಜಾಸ್ತಿ ಅಡಿಷನಲ್ ಆಗಿ 60 ಟ್ಯಾಂಕರ್ಸನ್ನು ತೊಗೊಳ್ತಾ ಇದ್ದೀವಿ. ದರ ನಿಗದಿ ಏನಾದರೂ ಮಾಡಿದ್ರೆ ಸರ್? ದರ ಆಲ್ರೆಡಿ ಲಾಸ್ಟ್ ಇಯರ್ ಏನು ದರ ಇದೆ ಅದೇ ಥರ ಇದೆ. ನಾವು ಯಾವುದೇ ಹೆಚ್ಚು ಮಾಡಿಲ್ಲ. ಈಗ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಇಲ್ಲ, ನೀವು ಊಗೆಗಳ ಮೇಲೆ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಸಂಚಾರಿ ಕಾವೇರಿ ಮಾಡಿದ ಮೇಲೆ ಆದಷ್ಟು ಕಡೆ ಈ ರೀತಿ ಟ್ಯಾಂಕರ್ಗಳು ಜಾಸ್ತಿ ಹೆಚ್ಚುವರಿ ರೇಟ್ ಮಾಡೋದು ಕಡಿಮೆ ಮಾಡಿದೆ. ಇನ್ಫ್ಯಾಕ್ಟ್ ಕಡಿಮೆ ಆಗಿದೆ, ಹಿಂದೆಯಿಂದ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ರೇಟ್ ಇರೋದ್ರಿಂದ ಜನ ಯೋಚನೆ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರ ಈಗ ನಾವು ಎಂಟ್ರಿ ಆಗಿರೋದ್ರಿಂದ ಜಾಸ್ತಿ ಕಡಿಮೆ ಆಗಿದೆ ಅಂತ ನನಗೆ ಅನಿಸಿದೆ. ಅಕಸ್ಮಾತ್ ಎಲ್ಲದಕ್ಕೆ ಜಾಸ್ತಿ ಆಗಿದ್ದರೆ ಜನರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.